ನಮಸ್ತೆ. ಭಾನುವಾರದ ಮಿನಿ ಬ್ಲಾಗು. ನನ್ನ ಮಗಳು ಏನೇನೋ ಸ್ವಲ್ಪ ಶಾಪಿಂಗ್ಗಳನ್ನ ಮಾಡ್ಕೊಂಬಂದಿದ್ಲು, ಹಾಗೆ ಮನೆಗೂ ಕೂಡ ತಂದಿದ್ಲು. ಅದೇನಿದೆ ಅಂತ ನೋಡಿ ಚೆಕ್ ಮಾಡಿ ಎತ್ತಿಕ್ತೆ. ಹಬ್ಬಗಳು ಬಂತು ಅಂದರೆ ಸಾಕು, ಹೆಣ್ಮಕ್ಳಿಗೆ ಸಿಕ್ಕಾಬಟ್ಟೆ ಕೆಲಸನೂ ಕೂಡ ಇರುತ್ತೆ. ಹಾಗೆ ನನಗೂ ಕೂಡ ಇವತ್ತು ಸಿಕ್ಕಾಬಟ್ಟೆ ಕೆಲಸಗಳಿತ್ತು. ಮನೆಯೆಲ್ಲ ಡೀಪಾಗಿ ಕ್ಲೀನ್ ಮಾಡೋಣ ಅಂತ ಹೇಳಿ ಎಲ್ಲ ನೀಟಾಗಿ ಕೆಳಗಡೆ ಇಳಿಕ್ಕಿ ಎಲ್ಲ ವಾಶ್ ಮಾಡೋಣ ಅಂತ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತಾಯಿದ್ದೆ. ಎಷ್ಟೇ ಕ್ಲೀನ್ ಮಾಡಿದ್ರೂ ಬೇಗ ಬೇಗ ಕೆಲಸ ಆಗ್ತಾನೆ ಇರಲಿಲ್ಲ. ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡೋದು, ಹಾಗೆ ತೊಳೆಯೋದು, ಬೆಳಗೋದು, ಗುಡಿಸೋದು, ಒರೆಸೋದು, ಹೀಗೆ ಮಾಡ್ಕೊಂಡು ಅಡುಗೆ ಮನೆ ಕೆಲಸ ಒಂದು ಅರ್ಧ ಮುಗಿಸ್ದೆ. ನಮ್ಮಮ್ಮ ಬಾ ಟೈಮ್ ಆಯಿತು, ಊಟ ಮಾಡುವೆ ಬಾ ಅಂತ ಕರೀತು. ನಮ್ರಾಗೂ ಬೇಜಾರಲ್ಲಿದ್ದ. ನಮ್ಮಮ್ಮ ಒಬ್ಬಳೇ ಇಷ್ಟೊಂದು ಕೆಲಸ ಮಾಡ್ತಿದ್ದಾಳೆ ಅಂತ ಹೇಳಿ ಏನು ಮಾಡೋದು, ಏನೂ ಮಾಡೋಕ್ಕಾಗಲ್ಲ. ಮನೆಯೆಲ್ಲ ನೀಟಾಗಿರಬೇಕು ಅಂದರೆ ನೀಟಾಗಿ ಕ್ಲೀನ್ ಮಾಡಲೇಬೇಕು. ನಾನು ಹಬ್ಬಕ್ಕೆ ಕ್ಲೀನ್ ಮಾಡಬೇಕು ಅಂತೇಳಿ ಇತ್ತೀಚೆಗೆ ಒಂದು 15 ದಿವಸದಿಂದ ಸರಿಯಾಗಿ ಕ್ಲೀನ್ ಮಾಡಿರಲಿಲ್ಲ. ಹಾಗಾಗಿ ಇವತ್ತು ನೀಟಾಗಿ ಕಬೋರ್ಡಲ್ಲಿರುವಂಥ ಪಾತ್ರೆಗಳನ್ನೆಲ್ಲ ತೆಗೆದು ಕಬೋರ್ಡೆಲ್ಲ ನೀಟಾಗಿ ಒರೆಸ್ಕೊಂಡು ಆಮೇಲೆ ಪಾತ್ರೆಗಳನ್ನೆಲ್ಲ ತೊಳೆದು ಇಡೋಣ ಅಂದ್ಕೊಂಡೆ. 50% ಅಷ್ಟೇ ಅಡುಗೆ ಮನೆ ಕೆಲಸ ಆಗಿರೋದು, ಇನ್ನೂ 50% ಬ್ಯಾಲೆನ್ಸ್ ಇದೆ.